ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮುನ್ನೂರು ಕಾಪು ಸಮಾಜದಿಂದ ರೈತರು ಕೃಷಿ ಪಾಲನೆಯಲ್ಲಿ ನಿರಂತರವಾಗುವಂತೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೇಳಿ ಹಬ್ಬದ ಕುರಿತು ಗದ್ವಾಲ್ ಸಂಸ್ಥಾನದಲ್ಲಿ ಜನರು ಮಾತನಾಡುತ್ತಿದ್ದರು. ಆದರೆ ನಾನು ಈ ಹಬ್ಬಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದು ಎತ್ತುಗಳ ಸ್ಪರ್ಧೆಯನ್ನು ನೋಡಿ ಬಹಳ ಸಂತೋಷದಾಯಕವಾಗಿದೆ. ಮುನ್ನೂರು ಕಾಪು ಸಮಾಜದ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಗದ್ವಾಲ್ ಸಂಸ್ಥಾನದ 7ನೇ ತಲೆಮಾರಿ ರಾಜವಂಶಸ್ಥರಾದ ಕೃಷ್ಣರಾಮ್ ಭೂಪಾಲ್ ಅವರು ಹೇಳಿದರು. ಅವರಿಂದು ನಗರದ ರಾಜೇಂದ್ರ ಗಂಜ್ ಆವರಣದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಮೊದಲನೇ ದಿನದ ಭಾರತದ ಕಲ್ಲು ಎತ್ತುಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಮುನ್ನೂರು ಕಾಪು ಸಮಾಜ ಇಷ್ಟೊಂದು ಅದ್ದೂರಿಯಾಗಿ ಮುಂಗಾರು ಬೆಳ್ಳಿ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ನಿಜಕ್ಕೂ ಈ ಭಾಗದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಮುನ್ನೂರು ಕಾಪು ಸಮಾಜದ ಮುಂಗಾರು ಬೆಳ್ಳಿ ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಎಂಬುದಕ್ಕೆ ಈ ವೇದಿಕೆ ಉತ್ತಮ ನಿದರ್ಶನವಾಗಿದೆ. ಈ ಹಿಂದೆ ಗದ್ವಾಲ್ ಸಂಸ್ಥಾನ ನಮ್ಮ ರಾಜ ವಂಶಸ್ಥರು ರಾಯಚೂರು ಜಿಲ್ಲೆಯನ್ನು ಆಳ್ವಿಕೆ ಮಾಡುತ್ತಿದ್ದರು. ಆದರೆ ಈಗ ಗದ್ವಾಲ್ ಸಂಸ್ಥಾನ ರಾಜ ವಂಶಸ್ಥರನ್ನು ಕರೆಯಿಸಿ ಈ ಭಾಗದ ಸಂಸ್ಕೃತಿಯನ್ನು ಪರಂಪರೆಯನ್ನು ಪರಿಚಯ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯವನ್ನು ರಾಜ ವಂಶಸ್ಥರಾದ ನಾನು ಅಭಿನಂದನೆಗಳು ಹಾಗೂ ಸ್ವಾಗತ ಕೋರುತ್ತೇನೆ ಎಂದರು. And basically namaskaru to everyone. I am very happy to be here at this Ervarku festival. This is very significant endukante mana Gadwal Samasthan had started this festival 300-400 years back, and ippudu chala santosham andi endukante mana actually Papareddy garu inka vere elders kuda they have been continuing this festival, and we would like to continue this festival next year ఇది actually Gadwallo actually also pettukuntamandi, and next year we can make this into a much bigger festival. Ippudu we want to wish everybody, we want to wish all your viewers a very happy festival, and thank you very much, and also see you next year. చెప్పండి. కృష్ణరామ్ భూపాల్ రాజా గద్వాల్ సంస్థాన్ నుంచి చాలా సంతోషం అండి. థ్యాంక్ యూ. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬವು ಇಂದು ಅದ್ದೂರಿಯಾಗಿ ಆರಂಭಗೊಂಡಿತು. ಹಬ್ಬದ ಮೊದಲ ದಿನದಂದು ಎತ್ತುಗಳಿಂದ 1 ಟನ್ ಭಾರವಾದ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಿತು. ರಾಜ್ಯದ ವಿವಿಧ ಭಾಗದಿಂದ 11 ಜೋಡಿ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಗರಿಷ್ಠ 20 ನಿಮಿಷದಲ್ಲಿ ಎತ್ತುಗಳು ಭಾರ ಎಳೆಯುವ ದೂರವನ್ನು ಆಧರಿಸಿ ಬಹುಮಾನ ನಿಗದಿಗೊಳಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತವಾದ ಜೋಡಿ ಎತ್ತುಗಳಿಗೆ ಹಬ್ಬದ ರೂವಾರಿ ಮಾಜಿ ಶಾಸಕ ಪಾಪಾರೆಡ್ಡಿ ಅವರು ನಗದು ವಿತರಿಸಲಾಯಿತು. 1 ಟನ್ ಭಾರ ಎಳೆದ ಎತ್ತುಗಳು ವಿವರ 3.600 ಅಡಿ ಭಾರ ಎಳೆದ ಬಳ್ಳಾರಿ ಜಿಲ್ಲೆಯ ಆಂಧ್ರೋಳ ಗ್ರಾಮದ ಆನಂದರೆಡ್ಡಿ ಅವರ ಜೋಡಿ ಎತ್ತುಗಳಿಗೆ 75,000 ನಗದು ಪ್ರಥಮ ಬಹುಮಾನ ಪಡೆದುಕೊಂಡಿದೆ. 3,456 ಅಡಿ ಭಾರ ಎಳೆದ ದೇವದುರ್ಗ ತಾಲೂಕಿನ ಮಾರಪಲ್ಲಿ ಗ್ರಾಮದ ರವಿಗೌಡ ಅವರ ಜೋಡಿ ಎತ್ತುಗಳಿಗೆ 55,000 ನಗದು ದ್ವಿತೀಯ ಬಹುಮಾನ. 3,300 ಅಡಿ ಭಾರ ಎಳೆದ ರಾಯಚೂರು ಜಿಲ್ಲೆಯ ದೇವದುರ್ಗ ರಾಮದುರ್ಗ ಗ್ರಾಮದ ತಿಪ್ಪಯ್ಯ ನಾಯಕ ಅವರ ಜೋಡಿ ಎತ್ತುಗಳಿಗೆ 45,000 ನಗದು ತೃತೀಯ ಬಹುಮಾನ. 3,163 ಅಡಿ ಭಾರ ಎಳೆದ ದೇವದುರ್ಗ ತಾಲೂಕಿನ ಇರಬಗೇರಿ ಗ್ರಾಮದ ಮಹಂತೇಶ್ ಅವರ ಜೋಡಿ ಎತ್ತುಗಳಿಗೆ 35,000 ನಗದು ನಾಲ್ಕನೇ ಬಹುಮಾನ ಪಡೆದುಕೊಂಡಿದೆ. 3,048 ಅಡಿ ಭಾರ ಎಳೆದ ದೇವದುರ್ಗ ತಾಲೂಕಿನ ಮಾರಪಲ್ಲಿ ಗ್ರಾಮದ ಬಸವಗೌಡ ಅವರ ಎತ್ತುಗಳಿಗೆ 30,000 ನಗದು ಐದನೇ ಬಹುಮಾನ ಪಡೆದುಕೊಂಡಿದ್ದು, ಅದೇ ರೀತಿ 2,903 ರಾಯಚೂರು ತಾಲೂಕಿನ ಪಲಕಂದೊಡ್ಡಿ ಗ್ರಾಮದ ಖಾಜಾ ಹುಸೇನ್ ಅವರ ಜೋಡಿ ಎತ್ತುಗಳಿಗೆ 15,000 ರೂಪಾಯಿ 6ನೇ ಬಹುಮಾನ ಹಾಗೂ 2,565 ದೇವದುರ್ಗ ತಾಲೂಕಿನ ಇರಬಗೇರಿ ಗ್ರಾಮದ ರಂಗಪ್ಪ ನಾಯಕ ಅವರ ಎತ್ತುಗಳಿಗೆ 10,000 7ನೇ ಬಹುಮಾನ ಪಡೆದುಕೊಂಡಿದೆ. Hello.
ಈ ಐದು ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಅವರು ಮನಗಂಡು ಸುಮಾರು 25 ವರ್ಷಗಳಿಂದ ಕಾರಣದಿಂದ ಇವತ್ತು ಎಲ್ಲ ಮಾಜಿ ಶಾಸಕರ ಎ ಪಾಟಿಯವರಿಗೆ 3000 ರೂಪಾಯಿ ರೂಪಾಯಿಗೆ ಗೌರವಸವನ್ನ ಸಮಾಜದ ಬಹಳ ಬಹಳ ದೊಡ್ಡ ಆಸ್ತಿ ಅಂದ್ರೆ ಅದು ಪಾಪರೇಟ್ ಅಣ್ಣವ್ರು ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇವತ್ತು ಉತ್ತಮವಾದಂಥ ಕಲ್ಯಾಣ ಮಂಟಪ ಇರ್ಬೋದು, ಶಾಲೆಗಳಿರ್ಬೋದು, ಏನು ಅವರು ಮಾಡಿರುವಂಥ ಅಸೆಟ್ಗಳು ಒಂದಲ್ಲ. ಆ ನೋಡಿದ್ರೆ ಸಮಾಜ ಇಡೀ ನಿಮ್ಮ ಸಮಾಜದವರೆಗೆ ಅವ್ರನ್ನ ಮೂರ್ತಿಯಾಗಿಟ್ಟು ಮಾಡುವಂಥ ಪೂಜೆ ಮಾಡುವಂಥದ್ದು ಕೂಡ ನೀವು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಆ ರೀತಿಯಾಗಿ ಸಮಾಜದಲ್ಲಿ ಅವರಿಗೆ ಅಷ್ಟೇ ಸಹಕಾರವನ್ನು ನೀಡಿ ಇವತ್ತು ಎತ್ತರಕ್ಕೆ ಬೆಳೆದು ಸಮಾಜವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪಾಪರಾಟ್ ಅಣ್ಣವರು ಕೂಡ ಹಿಂದೆ 2008ರಲ್ಲಿ ನಾನು ಅವರು ಅರ್ಬನ್ನಲ್ಲಿ MLAಗೆ ಕಾಂಟೆಸ್ಟ್ ಮಾಡಿದ್ರು. ನಾನು ರೂರಲ್ನಲ್ಲಿ BJPಯಿಂದ ಮಾಡಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು ಸ್ಟೇಡಿಯಂನಲ್ಲಿ. ಆವತ್ತೇ ಇಬ್ಬರು ನಡಬರ್ಕ ಅವ್ರು ನಿಂತು ಭಾಷಣ ಮಾಡುವಂಥದ್ದು ನಾನು ಫಸ್ಟ್ ಮತ್ತೆ ಅಣ್ಣವರು ಇಬ್ಬರು ಕಲಿತು ಭಾಷಣ ಮಾಡಿ ಇಬ್ಬರು ಕೂಡ ಕ್ಷೇತ್ರದಲ್ಲಿ ತಿರುಗಾಡಿ. ಕಾರಣಾಂತರಗಳಿಂದ ಮತ್ತೆ ನಾವು ಪಕ್ಷಗಳನ್ನು ಚೇಂಜ್ ಆದಾಗ ಮತ್ತು 2 ಬಾರಿ ಶಾಸಕರಾಗಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಕೂಡ ನಾನು ಹೇಳ್ತೇನೆ. ಹಾಗಾಗಿ ಸಮಾಜ ಕೂಡ ಎಲ್ಲರೂ ನಮ್ಮ ಜೊತೆಗೆ. ಈ ಮುನ್ನೂರು ಕಾಪು ಸಮಾಜ ಇದೀಗ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಸಂಘಟಿತರಾಗಿ ಈ ಮುಂಗಾರು ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡುವ ಜೊತೆಯಲ್ಲಿ ಈ ಭಾಗದಲ್ಲಿ ಕ್ರೀಡಾ ಸಂಸ್ಕೃತಿ ಕಳೆ ಅಭಿವೃದ್ಧಿ ಮಾಡತಕ್ಕಂಥ ಒಂದು ಕೆಲಸ ಮತ್ತು ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಇಡೀ ನಗರಾಜ್ಯಾದ್ಯಂತ ವಿವಿಧ ಬಡಾವಣೆಗಳಲ್ಲಿ ಹೋಗಿ ಜನರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಸಹಿತ 25 ವರ್ಷ ಸತತವಾಗಿ ಮುಂದುವರಿತಾ ಇದೆ. ಈಗಾಗಲೇ ಶಾಸಕರು ಹೇಳಿದಂತೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳು ಮಾಡಬೇಕಾದ್ರೆ 1 ವರ್ಷ 2 ವರ್ಷ 3 ವರ್ಷ ಮಾಡಿ ಅದನ್ನು ಯಾವುದೋ ಒಂದು ಕಾರಣಾಂತರದಿಂದ ಅವನ್ನೆಲ್ಲ ಕೈ ಬಿಡ್ತಕ್ಕಂಥದ್ದು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಈ ಮುನ್ನೂರು ಕಾಪು ಸಮಾಜ ಸೇರಿರ್ತಕ್ಕಂಥದ್ದು ಇಡೀ ತಮ್ಮ ಸಮಾಜದ ಅಭಿವೃದ್ಧಿ ಜೊತೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ವಿವಿಧ ಸಮಾಜಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಮುಂಗಾರು ಹಬ್ಬವನ್ನು ಎಲ್ಲ ರೀತಿಯಾದಂಥ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಹಿನ್ನೆಲೆಯಲ್ಲಿ ಯಾರಾದರೂ ಒಂದು ಮುಖಂಡತ್ವ ವಹಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಶ್ರೀಮಾನ್ ಪಾಪರೆಡ್ಡಿಯವರು ಮೊದಲೊಂದು ಅವರು ಒಳ್ಳೆಯ ಕ್ರೀಡಾಪಟುಗಳಾಗಿದ್ದರು. ಓದುವಂಥ ಸಂದರ್ಭದಲ್ಲಿ ಸಹಿತ ಉತ್ತಮವಾದಂಥ ಕ್ರೀಡಾಪಟುಗಳಾಗಿ ಕಬಡ್ಡಿಯಲ್ಲಿ ಭಾಳ ಆದ್ಯತೆ ಇರತಕ್ಕಂಥ ಮುಖಂಡರಾಗಿದ್ದರು. ಹಿಂದಿನವರೆಗೂ ಈಗ ನನಗಾಗಲೇ ಅವ್ರ ಜೊತೆಯಲ್ಲಿ 1972 ಅಸೆಂಬ್ಲಿ ಎಲೆಕ್ಷನ್ ಮುಗಿದ ನಂತರ ಅವ್ರಿಗೂ ನಮ್ಮ ಪರಿಚಯ ಆಯಿತು. 47 ವರ್ಷ ಆಯಿತು. ಅವರು ನಾವು ಎಲ್ಲೇ ಇದ್ರು ಏನೇ ಇದ್ರು ಸಹಿತ ನಮ್ಮ ಅತ್ಯಂತ ಆತ್ಮೀಯತೆಯಲ್ಲಿದ್ದೀವಿ. ಅವರ ಗುಣ, ಅವರ ನಡವಳಿಕೆ, ಆಚಾರ ವಿಚಾರ ನನಗೆ ಪೂರ್ತಿ ಗೊತ್ತಿದೆ. ನಮಗೂ ಅನೇಕ ಸಂದರ್ಭಗಳಲ್ಲಿ ಅವರು, ನಾನು, ದೇವಗತ ಆಂಜನೇಯವರು, ಪಾಸ್ಮ ಸುಖಾಣಿಯವರು, ನಾವು 4 ಮಂದಿ 72ರಿಂದ ಒಂದು ಕುಟುಂಬದಲ್ಲೇ ಇದ್ದಂಥ ರೀತಿಯಲ್ಲಿದ್ದು ಅನೇಕ ಕಷ್ಟ ಸುಖಗಳಲ್ಲಿ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥಿರ್ಬೋದು, ರಾಜಕೀಯದಲ್ಲಿರ್ಬೋದು, ಯಾವುದೇ ಪಕ್ಷದಲ್ಲಿರ್ಬೋದು, ಸಮಸ್ಯೆಗಳು ಬಂದಾಗ ಮತ್ತು ನಾವೆಲ್ಲರೂ ಒಟ್ಟಾಗಿ ಗೊತ್ತಾಗ್ತದೆ ಯಾವ ಹೊಲದಲ್ಲಿ ಯಾವ ಭಾಗದಲ್ಲಿ ಎಷ್ಟು ನೀರು ಕೊಡಬೇಕು ಅಂತ ಹೇಳಿ. ಆಟೋಮ್ಯಾಟೈಸೇಷನ್ ಇದ್ದಂಥ ಸಮಯದಲ್ಲಿನೂ
ಎತ್ತುಗಳನ್ನು ಆರೈಕೆ ಮಾಡಿ ಇವತ್ತು ಅವುಗಳನ್ನು ನಮ್ಮ ದಿನನಿತ್ಯದ ಹೊಲದ ಕೆಲಸಗಳಲ್ಲಿ ಬಳಸುವಂಥ ಕಾರ್ಯ ಮಾಡ್ತಾ ಇದ್ದಂಥ ಎಲ್ಲ ರೈತಾಪಿ ಜನರ ಪಾದಾರವಿಂದಗಳಿಗೆ ವಂದಿಸಿ ಇವತ್ತು ಬಹಳ ಸಂತೋಷ. ಕಳೆದ 25 ವರ್ಷದಿಂದಲೂ ನಮ್ಮ ಪಾಪಾರೆಡ್ಡಿ ದೊಡ್ಡಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸತತವಾಗಿ ನಡೀತಾ ಬಂದಿದೆ. ಇವತ್ತು ಪ್ರತಿ ವರ್ಷವೂ ಇದು ಇನ್ನೂ ಹೆಚ್ಚು ಆಗ್ತಾ ಬಂದಿದೆ. ಕಳೆದ ಸಾರಿ ನಮ್ಮ ದೊಡ್ಡಪ್ಪನವರಿಗೆ ಇಡೀ ಭಾರತ ದೇಶದ ಲೆಜೆಂಡ್ ಪ್ರಶಸ್ತಿ ಭಾಜನರಾಗಿ ಇಡೀ ಸಮಾಜ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲೇ ಹೆಸರುವಾಸಿಯಾದಂಥ ನಮ್ಮ ದೊಡ್ಡಪ್ಪನವರು. ಅಂಥ ದೊಡ್ಡಪ್ಪನವರ ನೇತೃತ್ವದಲ್ಲಿ 25 ವರ್ಷ ನಾವು ಒಂದು ಕಾರ್ಯಕ್ರಮ ಯಾವುದಾದ್ರು ಮುಖ್ಯಮಂತ್ರಿದೋ ಮಂತ್ರಿದೋ ಮಾಡಿದರೆ 1-2 ದಿನ ಸಾಕು ಬಿಡಪ್ಪ, ಮುಂದಿನ ಸರಿ ಬರಬಾರ್ದು, ಸಾಕು ಈ ಕಾರ್ಯಕ್ರಮ ಅಂತ ಹೇಳ್ತೀವಿ. ಆದರೆ 25 ವರ್ಷ ಸತತವಾಗಿ ಬೇರೆ ಯಾವ ಸಮುದಾಯದವರ ಸಹಾಯ ಇಲ್ಲಾರದೆ ಎಲ್ಲ ತಮ್ಮ ಸಮಾಜದವರ ಕೊಡುಗೆಯಿಂದಲೇ ಕೊಟ್ಟಷ್ಟು ದುಡ್ಡಿನಿಂದ ಬರೀ ಅವ್ರ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಯಚೂರಿಗೆ ಸಾಂಸ್ಕೃತಿಕ ಕಲೆಗಳನ್ನು ಪರಿಚಯ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪಾಪಾರೆಡ್ಡಿ ದೊಡ್ಡಪ್ಪನವರು ಮತ್ತು ಮುನ್ನೂರು ಕಾಪು ಸಮಾಜದವರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸುಮಾರು 15 ಜನರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ನಗರದ ಗಂಗಾ ನಿವಾಸ ಹಾಗೂ ಟ್ಯಾಂಕ್ ಬಂಡ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಘಟನೆ ಜರುಗಿದೆ. ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿದ್ದರಿಂದ ಹುಚ್ಚು ನಾಯಿ ಕಡಿತ ಶಂಕೆ ಎದುರಾಗಿದ್ದು ಗಾಯಾಳುಗಳು ಆತಂಕಗೊಂಡಿದ್ದಾರೆ. ಓವರ್ ಬಾಲಕ ಸೇರಿದಂತೆ ಗಾಯಗೊಂಡ 8 ಜನರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಿಸಲಾಗಿದೆ. ಸಿಕ್ಕವರ ಕೈ ಕಾಲಿಗೆ ಹಾಗೂ ಮೈ ಮೇಲೆ ಎಗರಿ ಗಾಯಗೊಳಿಸಿವೆ. ಲಿಂಗಪ್ಪ, ಶರಣಪ್ಪ, ರಮೇಶ್, ಮೊಹಮ್ಮದ್ ಗೌಸ್ ಸೇರಿ 15 ಜನರು ಗಾಯಗೊಂಡಿದ್ದು ಪಾಲಿಕೆ ವಿರುದ್ಧ ಗಾಯಾಳುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಕ್ ಸವಾರರು, ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳ ಮೇಲೆ ನಾಯಿಗಳ ಇಂಡು ದಾಳಿ ಮಾಡುತ್ತಿರುವ ಘಟನೆಗಳು ಹೆಚ್ಚುತ್ತಿದ್ದು ಬೀದಿ ನಾಯಿಗಳನ್ನು ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಾವು ಎಲ್ಲರೂ ಗಾರ್ಡನ್ಗೆ ಹೋಗಿದ್ದೀವಿ ಫ್ಯಾಮಿಲಿ ಜೊತೆಗೆ. ನಿನ್ನೆ ಅಲ್ಲಿ ನಾನು ಇನ್ನು ಹೊರಗೆ ನಿಂತ ಹಿಂದುಗಡೆ ಬಂದ ಹುಚ್ಚಿ ನಾಯಿ ಕಡ್ದದ್ದು ನನಗೆ. ಇನ್ನು ಬಹಳಷ್ಟು ಮಂದಿಗೆ ಅಲ್ಲಿ ಕಡ್ದದ್ದು ಹುಚ್ಚಿ ನಾಯಿ. ಇದು ರೆಸ್ಪಾನ್ಸು ಯಾರು ತೊಗೊಂತಾರೆ? ನಗರಸಭೆ ಏನು ಮಾಡಾಕತ್ತಾರ? ಇನ್ನೊಂದು ಸ್ವಲ್ಪ ಮುಂದೆ ಹಿಂಗೆ ಆಗಿದ್ದು ಹಿಡ್ದಾರ, ಮತ್ತೆ ಹೋಗಿ ಅದು ಮಲೆ ಬಿಟ್ಟು ಬಂದಾರ, ಮತ್ತೆ ರಿಟರ್ನ್ ಬಂದಾವ. ಅದು ಹಿಡಿದ್ಕೆ ಸಾಯಿಸ್ಬಿಡ್ಬೇಕು ಅದಕ್ಕೆ. ಇವಾಗ ನೋಡ್ರಿ, ಮತ್ತೆ ಮುಂಜಾನೆ 3 ಕಡ್ದಾರ ಅಂತ. ರೆಸ್ಪಾನ್ಸ್ ಯಾರು ತೊಗೊಂತಾರ? ಟೋಟಲ್ ಎಷ್ಟು ಜನ ಕಡ್ದು? ಟೋಟಲ್ ಒಂದು 20-23 ಜನ ಕಟ್ಟರು ಸರ್. ಇನ್ನು ಅದು ಹುಚ್ಚಿನ ಹಿಂಗೆ ತಿರ್ಗಾಡಕತ್ತ ಸರ್. ಇನ್ನವರೆಗೆ ಹಿಡ್ದಿಲ್ಲ ಯಾರು. ಇದು ರೆಸ್ಪಾನ್ಸ್ ಯಾರು ತಗೋತಾರೆ? ಇನ್ನು ಹುಡುಗರು ತಿರ್ಗಾಡೋರು ಇರ್ತಾರೆ ಮುಂಜಾನೆ ಹೆಂಗೆ ಇದು ಹೆಂಗೆ ಮಾಡಬೇಕು, ಇದು ರೆಸ್ಪಾನ್ಸ್ ಯಾರು ತೊಗೊತಾರ ಅಂತ ಹೇಳ್ತಾರೆ. ನವೀದ್ ಬೇಗ್.